ನಮಸ್ಕಾರ ಸ್ನೇಹಿತರೆ, ಇವತ್ತೇ ಎಷ್ಟೋ ಪವಿತ್ರವಾದ ಭೀಷ್ಮ ಏಕಾದಶಿ. ಈ ದಿನ ಮುಗಿಯೋದ್ರೊಳಗೆ ಈ ಮಂತ್ರವನ್ನು ಯಾರು 3 ಸಲ ಹೇಳ್ತಾರೋ ಅವರ ಜನ್ಮಾಂತರದ ಪಾಪಗಳು ಸುಟ್ಟು ಬೂದಿಯಾಗುತ್ತವೆ. ಅನಂತ ಕೋಟಿ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಅದೃಷ್ಟ ಐಶ್ವರ್ಯ ಕಲುಗುತ್ತದೆ. ದರಿದ್ರ ಬಾಧೆಗಳೆಲ್ಲ ನಿವಾರಣೆಯಾಗುತ್ತದೆ. ಆ ಮಂತ್ರ ಯಾವುದು ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಭೀಷ್ಮ ಏಕಾದಶಿಯ ದಿನ ಭೀಷ್ಮ ಪಿತಾಮಹರ ಜನ್ಮ ರಹಸ್ಯ ಕೇಳಿದರೆ ತುಂಬಾ ಒಳ್ಳೆಯದು. ಹಾಗಾಗಿ ಒಂದು ಸಲ ನಾವು ಭೀಷ್ಮ ಪಿತಾಮಹರ ಜನನದ ಬಗ್ಗೆ ತಿಳಿದುಕೊಳ್ಳೋಣ. ಪೂರ್ವದಲ್ಲಿ ಹಸ್ತಿನಾಪುರವನ್ನು ಚಂದ್ರವಂಶದ ರಾಜನಾದ ಶಾಂತನು ಮಹಾರಾಜ ಆಳುತ್ತಿದ್ದ. ಒಂದು ದಿನ ಶಾಂತನು ಗಂಗಾ ನದಿ ತೀರಕ್ಕೆ ಹೋದ. ಅಲ್ಲಿ ಆತನಿಗೆ ಸುಂದರವಾದ ಯುವತಿಯೊಬ್ಬಳು ಕಾಣಿಸಿದಳು. ಆಕೆಯ ಸೌಂದರ್ಯಕ್ಕೆ ಮನಸೋತ ಶಾಂತನು ಆಕೆಯ ಹತ್ತಿರ ತನ್ನನ್ನು ವಿವಾಹವಾಗುವಂತೆ ಕೇಳಿದ. ಅದಕ್ಕೆ ಆ ಯುವತಿ, ನಿಮಗೆ ನಾನು ಯಾರೆಂದು ಗೊತ್ತೇ ಎಂದು ಕೇಳಿದಳು. ಅದಕ್ಕೆ ಶಾಂತನು, ನೀನು ಯಾರಾದರೂ ಪರವಾಗಿಲ್ಲ, ನಿನ್ನನ್ನು ನಾನು ಮದುವೆಯಾಗಬೇಕು. ನನ್ನ ರಾಜ್ಯ, ಸಂಪತ್ತು, ಹಣ, ಸರ್ವಸ್ವ ಎಲ್ಲವೂ ನಿನಗೆ ಕೊಡಲು ಸಿದ್ಧನಿದ್ದೇನೆ ಎಂದು ಬೇಲಾಡಿದ. ಆಗ ಯುವತಿ, ಮಹಾರಾಜ, ನಿಮ್ಮ ಕೋರಿಕೆಯ ಪ್ರಕಾರ ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ. ಆದರೆ ನೀವು ಯಾವಾಗಲೂ ನನ್ನನ್ನು ನೀನು ಯಾರು, ಎಲ್ಲಿಂದ ಬಂದೆ, ಏಕೆ ಹೀಗೆ ಮಾಡುತ್ತಿರುವೆ ಎಂದು ಕೇಳಬಾರದು. ನೀವು ಆ ರೀತಿ ಪ್ರಶ್ನಿಸಿದ ದಿನ ನಿಮ್ಮನ್ನು ನಾನು ಬಿಟ್ಟು ಹೊರಟು ಹೋಗುತ್ತೇನೆ. ಇದು ನಿಮಗೆ ಒಪ್ಪಿಗೆ ಇದ್ದರೆ ಈಗಲೇ ಮದುವೆಯಾಗೋಣ ಅಂದಳು. ಆ ಸಮಯದಲ್ಲಿ ಶಾಂತನು ಪೂರ್ತಿಯಾಗಿ ಅವಳ ಮೋಹದಲ್ಲಿ ಮುಳುಗಿ ಹೋಗಿದ್ದ. ಅವಳು ಏನೇ ಕೇಳಿದರೂ ಕೊಡಲು ಸಿದ್ಧನಾಗಿದ್ದ. ಅಂಥದ್ದರಲ್ಲಿ ಆಕೆ ಕೇಳಿದ್ದು ಕೇವಲ 3 ಪ್ರಶ್ನೆಗಳನ್ನು ಕೇಳಬಾರದು ಎಂದು. ಹಾಗಾಗಿ ಒಂದು ಕ್ಷಣವೂ ಆಲಸ್ಯ ಮಾಡದೆ ಅವಳ ಮಾತಿಗೆ ಒಪ್ಪಿಕೊಂಡು ಅಲ್ಲೇ ಆಕೆಯನ್ನು ಮದುವೆಯಾದ. ಆ ಯುವತಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಗಂಗಾದೇವಿ. ದಿನೇ ದಿನೇ ಶಾಂತನು ಮಹಾರಾಜನಿಗೆ ಗಂಗೆಯ ಮೇಲೆ ಪ್ರೀತಿ ಹೆಚ್ಚಾಗುತ್ತಿತ್ತು. ಆ ಪ್ರೀತಿಗೆ ಪ್ರತಿರೂಪವಾಗಿ ಆ ದಂಪತಿಗಳಿಗೆ 7 ಜನ ಮಕ್ಕಳು ಕೂಡ ಜನಿಸಿದರು. ಆದರೆ ಮಕ್ಕಳು ಹುಟ್ಟಿದ ಸಂತೋಷ ಶಾಂತನುವಿಗೆ ಸ್ವಲ್ಪ ಹೊತ್ತು ಕೂಡ ಉಳಿಯುತ್ತಿರಲಿಲ್ಲ. ಏಕೆಂದರೆ ಮಗು ಹುಟ್ಟಿದ ಕೆಲ ನಿಮಿಷಗಳಲ್ಲೇ ಗಂಗೆ ಆ ಮಗುವನ್ನು ಗಂಗಾ ನದಿಯೊಳಗೆ ಎಸೆಯುತ್ತಿದ್ದಳು. ಪ್ರತಿ ಸಲ ಗಂಗೆ ಮಗುವನ್ನು ನೀರಿನಲ್ಲಿ ಬಿಟ್ಟಾಗಲೂ ಕೂಡ ಏಕೆ ಎಂದು ಕೇಳಬೇಕು ಅನಿಸಿದರೂ ಕೂಡ ಆಕೆಯ ಮೇಲಿದ್ದ ಪ್ರೀತಿ ಮೋಹ ಅವನನ್ನು ತಡೆಯುತ್ತಿತ್ತು, ಬಾಯಿ ಬಿಡದಂತೆ ಮಾಡುತ್ತಿತ್ತು. ಮುಂದಿನ ಮಗುವನ್ನು ಈ ರೀತಿ ಮಾಡುವುದಿಲ್ಲ ಅಂದುಕೊಂಡು ಸುಮ್ಮನಾಗುತ್ತಿದ್ದ. ಆದರೆ ಗಂಗೆ ಮಾತ್ರ 7 ಮಕ್ಕಳನ್ನೂ ಕೂಡ ಗಂಗಾ ನದಿಯೊಳಗೆ ಎಸೆದು ಬಿಟ್ಟಳು. ಕೊನೆಗೆ 8ನೇ ಮಗು ಜನಿಸಿತು. ಆ ಮಗುವನ್ನು ಕೂಡ ಗಂಗಾ ನದಿಯೊಳಗೆ ಎಸೆಯಲು ಹೊರಟಿರುವಾಗ ಶಾಂತನು ಸಹಿಸಲಾಗದೆ ಗಂಗೆಯನ್ನು ತಡೆದು, ನೀನೊಂದು ಹೆಣ್ಣ, ತಾಯಿಯಾಗಿ ಹೆತ್ತ ಮಕ್ಕಳನ್ನು ಈ ರೀತಿ ನದಿಯೊಳಗೆ ಎಸೆಯಲು ನಿನಗೆ ಮನಸ್ಸು ಹೇಗೆ ಬಂತು? ಏಕೆ ರೀತಿ ಪಾಪಕೃತ್ಯವನ್ನು ಮಾಡುತ್ತಿದ್ದೀಯ? ನೀನು ಮಾಡುತ್ತಿರುವ ಪಾಪ ನೋಡುತ್ತಾ ನಿನ್ನನ್ನು ತಡೆಯದೆ ಮೌನವಾಗಿದ್ದರೆ ಆ ಪಾಪ ನಿನ್ನ ಸಂಗಾತಿಯಾದ ನನಗೂ ಕೂಡ ಬರುತ್ತದೆ ಎಂದು ಆವೇಶದಲ್ಲಿ ಹೇಳಿಬಿಟ್ಟ. ಆಗ ಗಂಗೆ, ಮಹಾರಾಜ, ಮದುವೆಗೂ ಮುಂಚೆ ನೀವು ನನ್ನನ್ನು ಪ್ರಶ್ನಿಸುವುದಿಲ್ಲ ಎಂದು ಮಾತು ಕೊಟ್ಟಿದ್ದೀರಿ. ಈಗ ಆ ಮಾತನ್ನು ಮರೆತು ನನ್ನನ್ನು ಪ್ರಶ್ನಿಸಿದ್ದೀರಿ. ಈ 8ನೇ ಮಗುವನ್ನು ನಾನು ನದಿಯೊಳಗೆ ಎಸೆಯುವುದಿಲ್ಲ. ನಾನು ಹೇಳಿದ ಪ್ರಕಾರ ನಿಮ್ಮನ್ನು ಬಿಟ್ಟು ನಾನು ಹೊರಟು ಹೋಗುತ್ತೇನೆ. ಆದರೆ ಅದಕ್ಕೂ ಮುಂಚೆ ನಾನು ಯಾರೆಂದು ನಿಮಗೆ ಹೇಳಬೇಕು. ಋಷಿಗಳು, ಮುನಿಗಳು, ಮಹಾತ್ಮರು, ದೇವತೆಗಳು ಕೂಡ ನನ್ನನ್ನು ಪೂಜಿಸುತ್ತಾರೆ. ನನ್ನನ್ನು ಮುಟ್ಟಿದರೆ ಅವರ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತದೆ. ಎಲ್ಲರ ಪಾಪವನ್ನು ತೊಳೆಯುವ ಪಾಪನಾಶಿನಿ ಗಂಗೆ ನಾನು. ನೀವು ಪ್ರತಿದಿನ ಸ್ನಾನ ಮಾಡುವ ಗಂಗಾ ನದಿ ನಾನು. ನಾನು ನಮಗೆ ಜನಿಸಿದ ಮಕ್ಕಳನ್ನು ನದಿಯಲ್ಲಿ ಎಸೆಯಲು ಕಾರಣ ಹೇಳುತ್ತೇನೆ ಕೇಳಿ. ಪೂರ್ವದಲ್ಲಿ ಅಷ್ಟವಸುಗಳು ವಸಿಷ್ಠ ಮಹಾಋಷಿಯನ್ನು ಭೇಟಿಯಾಗಲು ಅವರ ಹೆಂಡತಿಯರನ್ನು ಕರೆದುಕೊಂಡು ಆಶ್ರಮಕ್ಕೆ ಹೋದರು. ಆಶ್ರಮದಲ್ಲಿ ಕಾಮಧೇನುವಿನ ಮಗಳಾದ ನಂದಿನಿ ಇದ್ದಳು. ನಂದಿನಿ ವಸಿಷ್ಠ ಮಹಾಋಷಿಯ ಆಶ್ರಮದಲ್ಲೇ ಬೆಳೆಯುತ್ತಿದ್ದಳು.
ಅವಳು ನೋಡಲು ತುಂಬಾ ಸುಂದರವಾಗಿದ್ದಳು. ಅವಳನ್ನು ನೋಡಿದ ಅಷ್ಟವಸುಗಳ ಹೆಂಡತಿಯರಲ್ಲಿ ಒಬ್ಬಳು ಆ ಹಸು ನನಗೆ ಬೇಕು ಎಂದು ಅವಳ ಗಂಡನನ್ನು ಕೇಳಿದಳು. ಆ ಹಸು ವಸಿಷ್ಠ ಮಹಾಋಷಿಗಳದು. ನಾವು ಅದನ್ನು ತೆಗೆದುಕೊಂಡು ಹೋದರೆ ಅವರ ಕೋಪಕ್ಕೆ ಗುರಿಯಾಗುತ್ತೀವಿ ಎಂದು ಅವಳ ಗಂಡ ಹೇಳಿದ. ಆದರೆ ಅವಳು ಮಾತ್ರ ಒಪ್ಪಲಿಲ್ಲ. ಇನ್ನು ಏನೂ ಮಾಡಲಾಗದೆ ಅಷ್ಟವಸುಗಳು ನಂದಿನಿ ಹಾಗೂ ಅವಳ ಕರುವನ್ನು ಬಲವಂತವಾಗಿ ಅಲ್ಲಿಂದ ಕರೆದೋದರು. ಆಶ್ರಮಕ್ಕೆ ಬಂದ ವಸಿಷ್ಠ ಮಹಾಋಷಿ ನಂದಿನಿ ಹಾಗೂ ಕರು ಕಾಣದಿರುವಾಗ ದಿವ್ಯ ದೃಷ್ಟಿಯಿಂದ ನೋಡಿ ನಿಜ ತಿಳಿದುಕೊಂಡು ಒಂದು ಹೆಣ್ಣಿನ ಮಾತನ್ನು ಕೇಳಿ, ಅಷ್ಟವಸುಗಳಾದ ನೀವು ನ್ಯಾಯ ನೀತಿ ಧರ್ಮ ಮರೆತು ತಪ್ಪು ಮಾಡಿದ್ದೀರಿ. ಹಾಗಾಗಿ ದೇವತೆಗಳಾಗಿರಲು ನೀವು ಯೋಗ್ಯರಲ್ಲ. ನೀವು ಮನುಷ್ಯರಂತೆ ಜನಿಸಿ ಎಂದು ಶಪಿಸಿದರು. ಈ ವಿಷಯವನ್ನು ಕೇಳ್ಪಟ್ಟ ಅಷ್ಟವಸುಗಳು ವಸಿಷ್ಠ ಮಹಾಋಷಿಯ ಹತ್ತಿರ ಓಡಿಬಂದು ನಂದಿನಿ ಹಾಗೂ ಕರುವನ್ನು ಒಪ್ಪಿಸಿ ಅವರ ಕಾಲಿನ ಮೇಲೆ ಬಿದ್ದು ಶಾಪವನ್ನು ಹಿಂಪಡೆಯುವಂತೆ ಬೇಡಿಕೊಂಡರು. ಆಗ ವಸಿಷ್ಠ ಮಹಾಋಷಿ, ಅಷ್ಟವಸುಗಳೇ ಕೇಳಿ, ಶಾಪವನ್ನು ಹಿಂಪಡೆಯುವ ಮಾತಿಲ್ಲ. ಅದು ಸಾಧ್ಯವಾಗುವುದಿಲ್ಲ ಕೂಡ. ನನ್ನ ಹಸುವನ್ನು ಅಪಹರಿಸಿದ ಒಬ್ಬ ವಸು ಮಾತ್ರ ಭೂಲೋಕದಲ್ಲಿ ರಾಜವಂಶದಲ್ಲಿ ಜನಿಸಿ ಅಷ್ಟ ಕಷ್ಟಗಳನ್ನು ಅನುಭವಿಸಿ ಕೊನೆಗೆ ಮೃತಪಡುತ್ತಾನೆ. ಉಳಿದ 7 ಜನ ವಸುಗಳು ಹುಟ್ಟಿದ ಕೂಡಲೇ ಮೃತಪಡುವ ಮೂಲಕ ಶಾಪ ವಿಮೋಚನೆ ಪಡೆದುಕೊಂಡು ಮತ್ತೆ ದೇವಲೋಕಕ್ಕೆ ಬಂದು ಬಿಡುತ್ತೀರಿ ಎಂದು ಹೇಳಿದರು. ಅದರ ಬಳಿಕ ಅಷ್ಟವಸುಗಳು ನನ್ನ ಹತ್ತಿರ ಬಂದು, ಅಮ್ಮ, ಪ್ರತಿದಿನ ನಾವು ನಿಮ್ಮನ್ನೇ ತಾಯಿ ಎಂದು ಪೂಜಿಸಿ ನಿಮ್ಮ ನದಿಯಲ್ಲೇ ಸ್ನಾನ ಮಾಡಿ ಪಾಪ ವಿಮೋಚನೆ ಪಡೆದುಕೊಂಡು ಹೋಗುತ್ತೇವೆ. ಆದರೆ ಈಗ ವಸಿಷ್ಠ ಮಹಾಋಷಿಯ ಶಾಪಕ್ಕೆ ಗುರಿಯಾಗಿದ್ದೀವಿ. ನಾವು ಭೂಲೋಕದಲ್ಲಿ ಜನಿಸಬೇಕು. ಆದರೆ ಸಾಮಾನ್ಯ ಮನುಷ್ಯರ ಗರ್ಭದಲ್ಲಿ ನಾವು ಜನಿಸುವುದಿಲ್ಲ. ಹಾಗಾಗಿ ನೀವೇ ಭೂಲೋಕದಲ್ಲಿ ಒಬ್ಬ ಪುಣ್ಯಾತ್ಮನನ್ನು ಮದುವೆಯಾಗಿ ನಮಗೆ ಜನ್ಮ ಕೊಡಬೇಕು. ನಾವು 7 ಜನ ಹುಟ್ಟಿದ ಕೂಡಲೇ ಗಂಗೆಯೊಳಗೆ ನಮ್ಮನ್ನು ಎಸೆಯುವ ಮೂಲಕ ನಮಗೆ ಶಾಪ ವಿಮೋಚನೆ ಕೊಡಬೇಕು. ಆದರೆ ನಮ್ಮಲ್ಲಿ ಈ ಒಬ್ಬ ವಸುವನ್ನು ಮಾತ್ರ ನೀವೇ ಸಾಕಿ ಬೆಳೆಸಬೇಕು. ಸಮಯ ಬಂದಾಗ ಇವನು ಪಾಪ ವಿಮೋಚನೆ ಪಡೆದುಕೊಂಡು ಮತ್ತೆ ನಮ್ಮನ್ನು ಸೇರುತ್ತಾನೆ ಎಂದು ಹೇಳಿದರು. ಆ ಪ್ರಕಾರ ನಾನು ಭೂಲೋಕಕ್ಕೆ ಬಂದೆ. ನಾನು ವಿವಾಹವಾಗಲು ಒಬ್ಬ ಯೋಗ್ಯನನ್ನು ಹುಡುಕುತ್ತಿರುವಾಗ ನೀವು ನನಗೆ ಕಾಣಿಸಿಕೊಂಡಿರಿ. ನಮಗೆ ಮೊದಲು ಜನಿಸಿದ 7 ಮಕ್ಕಳು 7 ವಸುಗಳು. ಕೊನೆಯದಾಗಿ ಜನಿಸಿದ ಈ 8ನೇ ಮಗುವೆ ಭೂಲೋಕದಲ್ಲಿ ಬದುಕಿ ಬಾಳಬೇಕಾದ 8ನೇ ವಸು. ಇವನೇ ಹೆಂಡತಿಯ ಮಾತನ್ನು ಕೇಳಿ ವಸಿಷ್ಠ ಮಹಾಋಷಿಯ ಹಸುವನ್ನು ಕದ್ದವನು. ನಾನು ಈ ಮಗುವನ್ನು ಕೆಲಕಾಲ ಬೆಳೆಸಿ ಕೆಲವು ಶಾಸ್ತ್ರಗಳು, ಪದ್ಧತಿಗಳು, ಆಚಾರ ವಿಚಾರಗಳು, ಧರ್ಮಗಳು, ಅಸ್ತ್ರಶಸ್ತ್ರ ವಿದ್ಯೆ ಎಲ್ಲವನ್ನೂ ಕಲಿಸಿಕೊಟ್ಟು ನಿಮ್ಮ ರಾಜ್ಯವನ್ನು ನಿಮ್ಮ ತದನಂತರ ಸಕ್ರಮವಾಗಿ ಪಾಲಿಸುವ ಉತ್ತಮನಂತೆ ತಯಾರಿಸಿ ನಿಮಗೆ ಒಪ್ಪಿಸುತ್ತೇನೆ ಎಂದು ಹೇಳಿ ಗಂಗೆ ಮಗುವನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋದಳು. ಗಂಗೆ ಆ ರೀತಿ ಕರೆದುಕೊಂಡು ಹೋದಂತ ಮಗುವೆ ದೇವವ್ರತ, ಅಂದ್ರೆ ನಮ್ಮ ಭೀಷ್ಮ ಪಿತಾಮಹ. ಗಂಗೆಯ ಹತ್ತಿರ ಬೆಳೆಯುತ್ತಿದ್ದ ದೇವವ್ರತ ವೇದಗಳನ್ನು ವಸಿಷ್ಠ ಮಹಾಋಷಿಯ ಹತ್ತಿರ ಕಲಿತುಕೊಂಡ. ಶುಕ್ರಾಚಾರ್ಯರ ಹತ್ತಿರ ಶಾಸ್ತ್ರಗಳನ್ನು ಕಲಿತುಕೊಂಡ. ಅಸ್ತ್ರಶಸ್ತ್ರ ವಿದ್ಯೆಗಳನ್ನು ಕಲಿತುಕೊಂಡ. ರಾಜನೀತಿಯನ್ನು ತಿಳಿದುಕೊಂಡ. ಆ ರೀತಿ ಎಲ್ಲವನ್ನೂ ಕಲಿತುಕೊಂಡ ದೇವವ್ರತನನ್ನು ಗಂಗೆ ಶಾಂತನು ಮಹಾರಾಜನಿಗೆ ಒಪ್ಪಿಸಿದಳು. ಇದು ಭೀಷ್ಮ ಪಿತಾಮಹರ ಜನ್ಮರಹಸ್ಯ. ಮಹಾಭಾರತದ ಪ್ರಕಾರ ತಂದೆಯಿಂದ ಇಚ್ಛಾಮರಣ ವರ ಪಡೆದುಕೊಂಡ ಭೀಷ್ಮ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಮುಖಾಂತರ ಗಾಯಗೊಂಡು ಅಂಪಶಯದ ಮೇಲೆ 58 ದಿನಗಳ ಕಾಲ ಕಳೆದರು. ಅವರು ಮನಸ್ಸು ಮಾಡಿದ್ದರೆ ಮೊದಲನೇ ದಿನವೇ ಪ್ರಾಣ ಬಿಡಬಹುದಿತ್ತು. ಆದರೂ ಕೂಡ ತಾನು ವಸುವಾಗಿದ್ದಾಗ ಮಾಡಿದಂತ ತಪ್ಪಿಗೆ ಶಿಕ್ಷೆಯಾಗಿ ಈ 58 ದಿನಗಳ ಕಾಲ ನರಕ ಬಾಧೆಯನ್ನು ಅನುಭವಿಸಿದರು. ಅಭಿಜಿತ್ ಲಗ್ನದವರೆಗೂ ಎದುರು ನೋಡಿ ಆ ಸಮಯದಲ್ಲಿ ಪ್ರಾಣ ಬಿಟ್ಟರು. ಅವರ ನೆನಪಿಗಾಗಿ ಶ್ರೀಕೃಷ್ಣ ಪರಮಾತ್ಮ ಒಂದು ಏಕಾದಶಿಗೆ ಭೀಷ್ಮ ಏಕಾದಶಿ ಎಂದು ಹೆಸರಿಟ್ಟರು. ಭೀಷ್ಮ ಪಿತಾಮಹ ಅಂಪಶಯದ ಮೇಲಿದ್ದರೂ ಕೂಡ ಪ್ರತಿದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುತ್ತಿದ್ದರು. ಅಂತ ಪುಣ್ಯಾತ್ಮರು
ಮೃತಪಟ್ಟ ಈ ಭೀಷ್ಮ ಏಕಾದಶಿಯಂದು ಈ ಒಂದು ಚಿಕ್ಕ ಮಂತ್ರವನ್ನು 3 ಸಲ ನಾವು ಜಪ ಮಾಡಿದರೆ ನಮ್ಮ ಸಕಲ ಪಾಪಗಳು ನಿವಾರಣೆಯಾಗುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಾರೆ. ಆ ಮಂತ್ರ ಏನಂದ್ರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇದೇ ಮಂತ್ರ ಓದುತ್ತಾ ಭೀಷ್ಮಾಚಾರ್ಯರು ಪ್ರಾಣ ಬಿಟ್ಟರು. ಇದೇ ಮಂತ್ರವನ್ನೇ ಯಾರಾದರೂ ಸಾಯುವಾಗ ಅವರ ಕಿವಿಯೊಳಗೆ ಹೇಳುತ್ತಾರೆ. ಇದಕ್ಕೆ ಕಾರಣ ಈ ಮಂತ್ರವನ್ನು ಹೇಳುತ್ತಾ ಅಥವಾ ಕೇಳುತ್ತಾ ಪ್ರಾಣ ಬಿಟ್ಟರೆ ಆ ವ್ಯಕ್ತಿಗೆ ಪುನರ್ಜನ್ಮ ಇರುವುದಿಲ್ಲ ಎಂದು ಪುರಾಣಗಳು ಹೇಳುತ್ತವೆ. ಇಂಥ ಶ್ರೇಷ್ಠವಾದ ಮಂತ್ರವನ್ನು ಭೀಷ್ಮ ಪಿತಾಮಹರು ಮೃತಪಟ್ಟಂತ ಈ ದಿನ ನಾವು 3 ಸಲ ಹೇಳಿದ್ದೇ ಆದರೆ ಜೀವನದಲ್ಲಿ ನಾವು ಮಾಡಿರುವಂತ ಎಷ್ಟೋ ಪಾಪಗಳು ಹೊರಟು ಹೋಗುತ್ತದೆ, ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ, ಹಾಗೆ ಅಷ್ಟೈಶ್ವರ್ಯ ಕೂಡ ಸಿದ್ಧಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.